ಸರ್ ಇವತ್ತು ಸಭೆ ಮಾಡ್ತಾ ಇದ್ರಿ ಹಿಂದುಳಿದ ವರ್ಗ ವಿಚಾರಕ್ಕೆ ಸಂಬಂಧಪಟ್ಟ ಎಸ್ಟಿ ವಿಚಾರ ಮುನಿರತ್ನವರ ಆಡಿಯೋದ ಬಗ್ಗೆ ಸರ್. ಇದು ನಿರ್ವಿವಾದವಾಗಿ ಖಂಡನೀಯವಾದಂಥ ಒಬ್ಬ ಶಾಸಕನಾಗಿ ಅಂಥ ಪದಗಳನ್ನು ಉಪಯೋಗಿಸಿದ್ದಾದರೆ ಅದನ್ನು ಯಾರೂ ಒಪ್ತಕ್ಕಂಥ ವಿಚಾರ ಅಲ್ಲ. ಅದರ ಜೊತೆಯಲ್ಲಿ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಒಬ್ಬ ಪ್ರತಿನಿಧಿ ಆಗಿರಲಿ, ಇಂಥ ವಿಚಾರಗಳನ್ನ ಉಗ್ರವಾಗಿ ನಾವು ಖಂಡಿಸ್ಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾಗಿ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸ್ತೀವಿ. ಅದರಲ್ಲಿ ಸರ್ವ ಜನಾಂಗಕ್ಕೂ ಗೌರವ ಘನತೆ. ಈಗ ಒಕ್ಕಲಿಗ ಸಮುದಾಯದ ಬಗ್ಗೆನೇ ಮಾತಾಡಿರಲಿ, ಎಸ್ಸಿಗಳ ಬಗ್ಗೆ ಮಾತಾಡಿರಲಿ, ಅದು ಅತ್ಯಂತ ಖಂಡನಾರ್ಹ ಮತ್ತು ಶಿಕ್ಷಾರ್ಹ. ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಫೋರಮ್ನ ಪ್ರತಿಯೊಬ್ಬ ಸದಸ್ಯರು ಖಂಡಿಸಿದ್ದೀವಿ. ಸರ್, ವೈಯಕ್ತಿಕ ರಾಜಕೀಯ ದ್ವೇಷಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದಾರೆ, ಒಂದೇ ದಿನಕ್ಕೆ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೊಂದು ಆರೋಪ ಮಾಡ್ತಾರೆ. ಹಾಗಿದ್ರೆ ಅವ್ರು ಮಾತಾಡೋದನ್ನ ಒಪ್ತೀರಾ? ನೀವು ಅದನ್ನು ಸಮರ್ಥನೆ ಮಾಡ್ತೀರಾ? ನಿಮ್ಮ ಪ್ರಶ್ನೆ ಸಮರ್ಥನೆ ಮಾಡೋ ಥರ ಇದೆ. ಸಮರ್ಥನೆ ಮಾಡ್ತೀರಾ? ಬಿಜೆಪಿ ಅವ್ರು ಏನು ಹೇಳ್ತಿದ್ದಾರೆ? ನಾನು ಆ ವಿಷಯ ಮಾತಾಡೋದಿಲ್ಲ. ನಿಮ್ಮ ಪ್ರಶ್ನೆಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀವು ಅದನ್ನು ಸಮರ್ಥನೆ ಮಾಡ್ತೀರಾ? ನಾವು ಸಮರ್ಥನೆ ಮಾಡ್ತಿಲ್ಲ ಸರ್. ನಮ್ಗೆ ಬೇರೆ ಅವ್ರು ಹೇಳೋದಕ್ಕೆ ನಾನು ಉತ್ತರ ಕೊಡ್ಬೇಕಾದ ಅವಶ್ಯಕತೆ. ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಮಾಧ್ಯಮದ ಅಭಿಪ್ರಾಯ ಏನು? ತಪ್ಪಾಗಿದೆ, ಯಾರು ಮಾಡಿದ್ರೆ ತಪ್ಪೇ ಅಲ್ಲ ಸರ್. ಅದೇ ಈಗ ಈ ವಿಷಯದಲ್ಲಿ SC STಗಳ ದೌರ್ಜನ್ಯ ಕಾಯ್ದೆ ಇನ್ನೂ ರಾಷ್ಟ್ರದಲ್ಲಿ ಅನುಷ್ಠಾನ ಇರಬೇಕಾದ್ರೆ ಒಬ್ಬ ಜನಪ್ರತಿನಿಧಿ ಮಾತನಾಡೋದನ್ನ ನೀವು ಒಪ್ತೀರಾ? ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಷ್ಟೇ ವಿಚಾರ. ಬೇರೆ ಇನ್ಯಾರೋ ಮಾತಾಡಿದ್ರು, BJP ಅವರು ಮಾತಾಡಿದ್ರು, ಅವರ ತಿಳುವಳಿಕೆ ಮಟ್ಟ ಏನಿದೆಯೋ, ಅವರ ಬದ್ಧತೆ ಮಟ್ಟ ಏನಿದೆಯೋ ನಮಗೆ ಬೇಡ. ನಾವು ಅವ್ರು ಯಾರನ್ನೂ ಮಾತಾಡೋಂಥ ವಿಚಾರ ಇಲ್ಲ. ಅವ್ರಿಗೆ ಬದ್ಧತೆ ಇದ್ರೆ, ಆ ಪಕ್ಷಕ್ಕೆ ಬದ್ಧತೆ ಇದ್ರೆ ತುರ್ತಾಗಿ ಏನು ಕ್ರಮ ಕೈಗೊಳ್ಬೇಕು, ಅದ್ರ ಬಗ್ಗೆ ಏನು ತೀರ್ಮಾನ ತಗೊಳ್ಬೇಕು, ಅದು ಅವ್ರ ಬದ್ಧತೆ. ಅದು ಬಿಟ್ಟು ಇದನ್ನ ಟೀಕೆ ಮಾಡೋಂಥ ವಿಚಾರ ಇಲ್ಲ. ಇದರಲ್ಲಿ ಮಾತ್ರವಾಗಿ ಇದು ಜಾತಿ ಶೋಷಣೆ ವಿಚಾರ ಇದೆ. ಇನ್ನು ಎಲ್ಲಿದ್ದೀವಿ ನಾವು? ಯಾವ ಯುಗದಲ್ಲಿದ್ದೀವಿ? ಈ ವಿಚಾರನ ಸಮರ್ಥನೆ ಮಾಡ್ತಾರೆ ಅಂತಾರೆ. ಅವ್ರ ಬೌದ್ಧಿಕ ಮಟ್ಟ ಏನಿದೆ? ಹಾಗಾದ್ರೆ ಅದನ್ನ ಆಚರಣೆಗೆ ಅವ್ರು ಒಪ್ತಾರ? ಅವ್ರ ಪಕ್ಷ ಅದಕ್ಕೆ ಒಪ್ಪಿಗೆ ಇದೆಯಾ? ಉಚ್ಚಾಟನೆ ಮಾಡ್ಬೇಕಾ ಸರ್ ಬಿಜೆಪಿ? ಅದು ಅವ್ರು ಬಿಡ್ತೀನಿ ನಾನು. ಈಗ ಈ ವಿಚಾರದಲ್ಲಿ ನಾವು ಹೇಳಿ ಮಾಡೋ ಅಂಥದ್ದಲ್ಲ. ಒಂದು ಕುಕೃತ್ಯ ಮಾಡಿದಾಗ, ಅದೊಂದು ಕೆಟ್ಟ ನಡೆ ನಡೆದಾಗ, ಅಸಂವಿಧಾನಿಕವಾಗಿ ನಡ್ಕೊಂಡಾಗ ಏನಾಗ್ಬೇಕು ಅನ್ನೋದನ್ನ ನಾವು ಹೇಳ್ಬೇಕಾ? ರಾಷ್ಟ್ರವನ್ನ ಆಳೋದು ಗೊತ್ತಿದೆ, ರಾಜ್ಯವನ್ನ ಆಳೋದು ಗೊತ್ತಿದೆ, ಈ ತೀರ್ಮಾನ ಮಾಡೋದು ಗೊತ್ತಿಲ್ವಾ?